ಬೈಕ್ ನ ಒಳ್ಳೆ ಆಟೋ ತರ, ಲಗೇಜ್ ಆಟೋ ತರ ಯೂಸ್ ಮಾಡ್ತಾರಲ್ಲ ಗುರು ಇವರು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಆಬ್ವಿಯಸ್ಲಿ ತೂಕ ಇರಲ್ಲ, ಆದ್ರೂ ಎಷ್ಟು ತುಂಬ್ಕೊಂಡಿದಾರ ನೋಡಿ. ಕಟ್ಟಿರೋದು ಹೆಂಗ್ ಕಟ್ಟವ್ರ ಅವ್ರು ಅಷ್ಟೊಂದು ಅದ್ರಲ್ಲಿ. ಯಪ್ಪ, ಈ ಆಟೋಗಳಲ್ಲೆಲ್ಲ ಲಗೇಜ್ ಆಟೋ, ಈ ಲಾರಿಗಳೆಲ್ಲ ಟ್ರಕ್ ಇರುತ್ತಲ್ಲ ಆ ತರ, ಬೈಕ್ ಗಳಲ್ಲೆಲ್ಲ ಎಕ್ಸೆಲ್ ಟ್ರಕ್ ತರ. ಮೂಟೆ, ಸೊಪ್ಪು, ಹುಲ್ಲು, ಈ ತರ ಐಟಮ್ಸ್ ಗಳು ಎಲ್ಲರೂ ಎಳ್ಕೊಂಡು ಹೋಗೋದಕ್ಕೆ ಅದೇ ಸರಿ. ಬಟ್ ಆದ್ರೂ ಹಳೆ ಗಾಡಿಗಳು ಗತ್ತು ಅದ್ರ ಪವರ್ ಗುರು. ಇವಾಗಿಂದು ಏನೋ ಮೈಲೇಜ್ ಜಾಸ್ತಿ ಮಾಡ್ತೀವಿ, ಇಂಜಿನ್ ರಿಫೈನ್ಮೆಂಟ್ ಮಾಡ್ತೀವಿ ಅನ್ಕೊಂಡು ಪವರ್ನೆಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ಇನ್ನು ಫೀಲ್ ಬೇಕು ಬ್ರದರ್. ಅವಾಗೆಲ್ಲ 100cc ಬೈಕ್ಗಳು 200 ಕಿಲೋ 300 ಕಿಲೋ ವೆಯ್ಟ್ ನ ಎಳಿತಿದ್ದು. ಇವಾಗ 1000cc ಬೈಕ್ಗಳಂತೆ, ಅದ್ರಲ್ಲಿ ವೆಯ್ಟ್ ರಿಡ್ಯೂಸ್ ಮಾಡಕ್ಕೆ ಅಂತ 2 ಕಿಲೋ ಕಮ್ಮಿ ಮಾಡೋದು, ಸೈಲೆನ್ಸರ್ ಚೇಂಜ್ ಮಾಡೋದು, ಮಿರರ್ ರಿಮೂವ್ ಮಾಡೋದು, ಮಡ್ ಗಾರ್ಡ್ ರಿಮೂವ್ ಮಾಡೋದು, ಐ ಮೀನ್ ಟೈರ್ ಹಗ್ಗರ್ ಚೇಂಜ್ ಮಾಡೋದು, ರಿಮೂವ್ ಮಾಡ್ಬಿಡೋದು, ಆ ತರ ಮಾಡೋದು. 2 kg 3 kg ಕಮ್ಮಿ ಮಾಡ್ಬಿಟ್ಟು, ವಾವ್ ಗಾಡಿದು ವೆಯ್ಟ್ ಕಮ್ಮಿ ಆಗಿದೆ, ಹಾರ್ಸ್ ಪವರ್ ಜಾಸ್ತಿ ಇದೆ, ಸೊ ನುಗ್ಗುತ್ತೆ ಹಂಗೆ ಹಿಂಗೆ ಅಂತಾರೆ. 100cc ಗಾಡಿಯಲ್ಲಿ 300 ಕಿಲೋ ಎಳಿತಾ ಬಿದ್ದೈತೆ. ಇಲ್ಲಿ 1000cc ಗಾಡಿಗೆ 2 ಕಿಲೋ 3 ಕಿಲೋ ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡು ಕೂತವ್ರೆ, ಮೈಲೇಜ್ ಜಾಸ್ತಿ ಕೊಡ್ಲಿ, ಪವರ್ ಜಾಸ್ತಿ ಆಗ್ಲಿ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ. ಯಾರ್ಯಾರ ಹತ್ರ XL 100 ಗಾಡಿಗಳಿದೆ, XL 50 ತುಂಬಾ ಕಮ್ಮಿ ಜನಗಳ ಹತ್ರ ಇರುತ್ತೆ. XL ಗಾಡಿ ಯಾರ್ಯಾರ ಹತ್ರ ಇರುತ್ತೋ, XL 100 ಅಥವಾ ಯಾವ್ದಾದ್ರು ಓಕೆ, XL ಗಾಡಿಗಳು ಯಾರ್ಯಾರ ಹತ್ರ ಇದೆಯೋ ಮಿಸ್ ಮಾಡದೆ ಕಾಮೆಂಟ್ ಮಾಡಿ.